ಗಾಂಧಿ ಅವರು ಇವತ್ತು ಎಸ್ಕಾಂ ಚಾರ್ಜ್ ತಗೊಳ್ತಾ ಇದ್ದಾರೆ. ಚೇರ್ಮನ್ ಆಗಿ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರನ್ನ ಚೇರ್ಮನ್ ಮಾಡಿದ್ದಾರೆ. ಇವತ್ತು ಚಾರ್ಜ್ ತಗೊಂಡಿದ್ದಾರೆ. ಆ ಚಾರ್ಜ್ ತಗೊಳ್ಳೋ ಹಿನ್ನೆಲೆಯಲ್ಲಿ ನನ್ನ ನಸೀರ್ ಅಹಮದ್ನ ಸತೀಶ್ ಜಾರಕಿಹೊಳಿ ಕರೆಸಿದ್ರು. ಹಾಗಾಗಿ ಆ ಕಾರಣಕ್ಕೆ ನಾವೆಲ್ಲ ಇದು ಬಂದಿದ್ದೀವಿ. ಸರ್, ಚುನಾವಣೆಯಲ್ಲಿ ಏನು ಗಿಮಿಕ್ ಮಾಡಿದ್ರಿ ಅಂತ ಗೆಲುವು ಏನು ಮಾಡಿ ಜನ ಆಶೀರ್ವಾದ ಮಾಡೋದು ಗಿಮಿಕ್ ಏನು ಮಾಡಿಲ್ಲ. ಏನಕ್ಕಾಗಿ ಅಂದರೆ ನಾನು ಅವತ್ತು ಮಾಧ್ಯಮದಲ್ಲಿ ಹೇಳಿದ್ರೆ ಇವತ್ತು ಮಾಧ್ಯಮದಲ್ಲಿ ಹೇಳ್ತೀನಿ. ನಾನು ಬರುವಾಗ 3-4 ದಿನ ನಾನು ಪ್ರವಾಸ ಮಾಡಿದೆ. ಎಲ್ಲ ಕಡೆ ಅಡ್ಡಾಡಿದೆ. ನಾನೆಲ್ಲ ಭಾಳ ಹಳ್ಳಿಗಳೆಲ್ಲ ಅಡ್ಡಾಡಿದೆ. ಜನಗಳು ಏನಿತ್ತು ಬದಲಾವಣೆ ಬಯಸ್ತಾ ಇದ್ರು. ಜನ ಬದಲಾವಣೆ ಕಾರಣ ಅದಂದರೆ ಬಸವರಾಜ ಬೊಮ್ಮಾಯಿ ಅವರು 4 ಬಾರಿ MLA ಆಗಿದ್ದರು. ಅವ್ರಿಗೆ ಒಂದು ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿತ್ತು. 2020ರಲ್ಲಿ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದ್ದು. ಅವ್ರು ಓದಿದ್ರಲ್ಲಿ ರಾಜ್ಯಕ್ಕೆ ಬಿಡಿ, ನಮ್ಮ ತಾಲೂಕು ಅಭಿವೃದ್ಧಿ ಮಾಡಬೇಕಾಗಿದ್ದು ಮಾಡಿಲ್ಲ. ಅವರು ನಾಟಮಲ್ಲೂ ಮಾಡಲಿಲ್ಲ. ಪ್ರತಿ ಸಲ ಅವ್ರು 2008 8ರಿಂದ 13ವರೆಗೂ ಮಂತ್ರಿಯಾಗಿ ಕೆಲಸ ಮಾಡಿದರು. ಆಮೇಲೆ 2019 ಹಿಡ್ಕೊಂಡು 2021ವರೆಗೂ ಮನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿದಲ್ಲಿ ಮುಖ್ಯಮಂತ್ರಿ ಇದ್ದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದರು. ಅದಾದಮೇಲೆ ಮುಖ್ಯಮಂತ್ರಿ ಅವಕಾಶ ಸಿಗ್ತಾರೆ. ಅವ್ರು ತಾಲೂಕು ಮಾಡಬೇಕಾಗಿರೋದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಜನ ಮಾತಾಡ್ತಾರೆ. ಹಾಗಾಗಿ ಅಲ್ಲೇ ನಮ್ಗೆ ಕಾಣ್ತು ನಮಗೆ ಈ ಬಾರಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ ಹಿನ್ನೆಲೆಯಲ್ಲಿ ಇವತ್ತು ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ಗೆ ಒಂದು ನಿರೀಕ್ಷೆ ಇಟ್ಕೊಂಡು ಅಭಿವೃದ್ಧಿ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡು ಯಾಸೀರ್ ಖಾನ್ ಪಠಾಣನ್ನು ಗೆಲ್ಸ್ಕೊಂಡಿದ್ದೇವೆ. ನಾವು ಇಷ್ಟ ಹಂತದಲ್ಲಿ ಗೆಲ್ತೀವಿ ಅಂತ ನಾನು ನಿರೀಕ್ಷೆ ಇಟ್ಟಿಲ್ಲ. ನಾವೇನು ಒಂದು 5-6 ಸಾವಿರದಿಂದ ಗೆಲ್ಬೋದು, 5 ಸಾವಿರ ಒಳಗಡೆ ಅಂತಲೇ ನಮ್ಮ ಲೆಕ್ಕಾಚಾರ ಇದ್ದಿದ್ದು. 5 ಸಾವಿರ ಗೆಲ್ತಕ್ಕೆ ಎಲ್ಲದೂ ಖಚಿತ. 5 ಸಾವಿರ ಒಳಗಡೆ ಗೆಲ್ತಾರಂತ ಈ ಥರ 13-14 ಸಾವಿರ ಹಂತದಲ್ಲಿ ಗೆಲ್ತೀವಿ ಅಂತ ನಿರೀಕ್ಷೆ ಇಟ್ಟಾರೆ. ಜನ ಒಂದು ನಿರೀಕ್ಷೆ ಇಟ್ಟು ಮತ ಹಾಕಿ ಗೆಲ್ಸಿದ್ದಾರೆ. ಅವ್ರ ಅಭಿವೃದ್ಧಿ ಕೆಲಸ ಮಾಡಬೇಕಂದ್ರೆ ಮಾಧ್ಯಮ ಮುಖಾಂತರ ಯಾಸೀರ್ ಖಾನ್ ಪಠಾಣ್ ಜಮೀರ್ ಅಹಮದ್ ಅವರಿಂದನೇ ಹಿನ್ನಡೆ ಆಗುತ್ತೆ. ಒಪ್ಪಂದ ವಿಚಾರದಲ್ಲಿ ಭಾಳ ಮಾತಾಡಿದ್ರು. ಹಿಂಗಾಗಿ ಹಿಂದೂ ಓಟ್ಗಳು ಹೊಡಿತಾರೆ ಅಂತ ಮಾತಾಡಿದ್ರು. ಎಲ್ಲ ಇತ್ತು. 3 ಚುನಾವಣೆದಲ್ಲೂ ತಮ್ಮೆಲ್ಲ ಗೊತ್ತಿದ್ದಂಗೆ 3 ಚುನಾವಣೆದಲ್ಲೂ ನಾವು ಗೆದ್ದಿದ್ದೀವಿ. 3 ಚುನಾವಣೆಗಳು ಚನ್ನಪಟ್ಟಣದಲ್ಲೂ ನಾವು ಇಷ್ಟು ಹಂತದಲ್ಲಿ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟಿದ್ದೀವಿ. ಸಿದ್ದೋದಲ್ಲೂ 13,800 ಹಿನ್ನಡೆ ಯಾರಿಗಾಗಿರೋದು? ಹಿನ್ನಡೆ ಕಾಂಗ್ರೆಸ್ಗೆ ಆಯ್ತಾ BJP ಅವ್ರಿಗೆ? ರಾಜ್ಯದ ಜನಕ್ಕೆ ಸತ್ಯನ ಗೊತ್ತಿದೆ. ರಾಜ್ಯದ ಜನಕ್ಕೆ ಈ ಒಬ್ಬ ವಿಚಾರ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ರಾಜ್ಯದ ಜನಕ್ಕೆ ಗೊತ್ತಿದೆ. ಈಗ ಒಬ್ಬ ವಿಚಾರ ನಾನು ಆಸ್ ಎ ಒಬ್ಬ ಮಂತ್ರಿಯಾಗಿ ಕೇಳ್ತಾ ಇದ್ದೀನಿ. ಮನೆ BJP ಸ್ನೇಹಿತರಿಗೆ ಕೇಳ್ತೀನಿ, BJP ಮುಖಂಡರಾಗಿ ಕೇಳ್ತೀನಿ. ನಾನು ಒಪ್ಪಾಸ್ ಯಾಕೆ ಹಂಗೇನಾರ ಇದಾಗಿದ್ರೆ ಕೊಡಿ ನಮ್ಮ ಕೈಲಿ, ನಾನು ಸರಿಪಡಿಸ್ತೀನಿ ಅದಕ್ಕೆ. ಈಗ ಇವ್ರು ಏನಂದ್ರೆ ಎತ್ತಲವ್ರು ಆರೋಪ ಏನು ಮಾಡಿದ್ರು, ಬಿಜಾಪುರಲ್ಲಿ 1200 ಎಕರೆ ರೈತರ ಆಸ್ತಿ ಇವ್ರು ಒಪ್ಪು ಇದಕ್ಕೆ ಬರ್ಸ್ಕೊಳ್ಳೋಕೆ ಕೊಟ್ಟವ್ರೆ ಅಂತಾರೆ. ನಮ್ಮ ಅಲ್ಲ 1200 ಎಕರೆ ಜಗನೇ ಇಲ್ಲ ನಮ್ಮದು, ಇರೋದೇ 12 ಎಕರೆ ಜಗ ನಮಗೆ. ಸುಮ್ಮನೆ ಜನಗಳಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೈ ಜೂಸ್ ಮನೆ ಮಾಡಿ ಕೇಳ್ತೀನಿ. ಜನಗಳಿಗೆ ದಾರಿ ತಗೊಂಡು ತಪ್ಪು ಮಾಹಿತಿನ ಕೊಡ್ಬೇಡಿ. ಹಂಗೇನಾಗಿದ್ರೆ ಕೊಡಿ, ನಾನು ಮಂತ್ರಿ ಆಗಿದ್ದೀನಿ. ನಾನು ಯಾರ ಆಸ್ತಿ ಯಾರನ್ನ ಹೊಡಿಯೋಕ್ಕೆ ಸಾಧ್ಯನಾ? ಈಗ ನಿಮ್ಮ ಆಸ್ತಿ ನಾನು ತಗೊಳಕ್ ಸಾಧ್ಯನಾ? ಅದಕ್ಕಂತ ನ್ಯಾಯಾಲಯ ಇರಲ್ಲ, ಅದಕ್ಕಂತ ನ್ಯಾಯಾಲಯ ಅಂತ ಇರಲ್ಲ. ಈಗ ನಾವು ವಫ್ ಅದಾಲತನ ಮಾಡಿದ್ದೇನು ಹಿನ್ನೆಲೆಯಲ್ಲಿ ನಮ್ಮ ಟೋಟಲ್ ವಫ್ ಆಸ್ತಿ ಇರೋದು 1,12,000 ಎಕರೆ ಇದ್ದಿದ್ದು. ಅದ್ರಲ್ಲಿ ನಮ್ಮ ಉಳ್ಕೊಂಡಿದ್ರೆ ಎಷ್ಟು? 23,000 ಉಳ್ಕೊಂಡಿದೆ. ಅದರಲ್ಲಿ 17,000 ಎನ್ಕ್ರೋಚ್ಮೆಂಟ್ ಹೆಚ್ಚಿನ ಇದರಲ್ಲಿ ಅಲ್ಪಸಂಖ್ಯಾತರೇ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿದ್ರೆ ಹೆಚ್ಚಿನ ಇದರಲ್ಲಿ ಎನ್ಕ್ರೋಚ್ಮೆಂಟ್ ಇರೋದು. ಆ ಎನ್ಕ್ರೋಚ್ಮೆಂಟ್ನ ತೆಗಿಯಕ್ಕೆ ನಾನು ಹೊರಟಿದ್ದು. ನಾನು ರೈತರು ಯಾರನ್ನು ತೆಗಿಯಕ್ಕೆ ಸಾಧ್ಯ ಅಂದ್ರಿ? ರೈತರ ಅನ್ನದಾತ್ರಿ, ನಮ್ಗೆ ಅನ್ನ ಕೂಡ ಅನ್ನದಾತರು. ಅವ್ರ ಜಾಗ ಮುಟ್ಟಕ್ಕೆ ಸಾಧ್ಯನಾ? ಒಂದು ನಿಮಿಷ ನಿಮ್ಗೆ ಕೇಳ್ತೀನಿ ಮಾಧ್ಯಮದವ್ರಿಗೆ, ಅವ್ರ ಜಾಗ ಮುಟ್ಟಕ್ಕೆ ಸಾಧ್ಯನಾ? ಯಾರನ್ನ ಇಲ್ಲಿ ಅವ್ರು ಅನ್ನ ಕೊಡ್ತಾರೆ, ಅನ್ನದಾತರು ಅವ್ರ ಜಾಗ. ಈ BJP ಅವ್ರು ಏನು ಮಾಡ್ತಾರೆ, ಬೇರೆ ಯಾವ ಇಶ್ಯೂನೂ ಇಲ್ಲ. ಈ ಒಪ್ಪನ್ನ ತಗೊಂಡು ಅವ್ರು ರಾಜಕೀಯ ಮಾಡ್ತಾರೆ. ಸರ್ ಒಂದು ನಿಮಿಷ, ಈಗ 3 ಚುನಾವಣೆ ಗೆದ್ದ ನಂತರ ಈಗ ಹಾಸನದಲ್ಲಿ ಸಮಾವೇಶ ಮಾಡಲಿಕ್ಕೆ ಹೋಗ್ತಾರೆ. ಏನು ಸಮಾವೇಶ ಸರ್? ಸಿದ್ದರಾಮಯ್ಯನವರ ಶಕ್ತಿ ಸಮಾವೇಶ ಅಂತೆಲ್ಲ ಎಲ್ಲರ ಅಭಿಪ್ರಾಯ ಏನು, ಒಂದು ಸಮಾವೇಶ ಮಾಡಬೇಕಂತ ಸಲಹೆ ಕೊಡ್ತಾರೆ, ಮಾಡ್ತಾ ಇದ್ರು. ನನಗಿಲ್ಲ ಗೊತ್ತಿಲ್ಲ ಸಮಾವೇಶದ ಬಗ್ಗೆ ನಿಮ್ಗೆ ನನಗೊಂದು ಮಾಹಿತಿ ಇಲ್ಲ. ಸರ್, ಇನ್ನೊಂದು, ಇಲ್ಲಿ ಸಿಗ್ಗಾವಿಯಲ್ಲಿ ಗೆಲ್ಲಕ್ಕೆ ಕಾರಣ ಅಹಿಂದ ಮತಗಳು ಬಹಳ ಇಂಪಾರ್ಟೆಂಟ್ ಆಗಿರೋದು. ಆದ್ರೆ ಈಗ ಜನರ ಬೇಡಿಕೆ ಎಲ್ಲಾ ಸಮಾಜದ ವರ್ಗವರು ಮತ ಕೊಟ್ಟಿದ್ದಾರೆ. ನನ್ನ ಆಶ್ಚರ್ಯ ಆಯ್ತು. ನಮ್ಮ ಮಾನ್ಯವರು ನನ್ನ ಎಲ್ಲ ಬೂತ್ ವೈಸ್ ಲಿಸ್ಟ್ ತಂದಿದ್ರು. ನಮ್ಮ ಲಿಂಗಾಯ ಸಮಾಜ ನಮ್ಗೆ ಒಟ್ಟು ಕೊಟ್ಟಿದ್ದಾರೆ, ಮರಾಠ ಸಮಾಜ ಒಟ್ಟು ಕೊಟ್ಟಿದೆ, ಎಲ್ಲ ಸಮಾಜದವ್ರು ಎಲ್ಲ ಸಮಾಜ ಕೊಟ್ಟಿದ್ದ ಕಾರಣಕ್ಕೆ ನಾವು 13,000 ಚಿಲ್ಲರೆ ಲೀಡ್ ಅಂತರಿಂದ ಗೆಲ್ಲಕ್ಕೆ ಸಾಧ್ಯ ಆಯ್ತು. ಸರ್, ಅದೇ ಸರ್, ಈ ಗೆಲುವಿನ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಗೆಲ್ಲಕ್ಕೆ ಕಾರಣ ಅಂದ್ರೆ 2 ತಿಂಗಳಿಂದ ನಮ್ಮ ಸಹಕಾರ ಮಂತ್ರಿಗಳಿಗೆ ಸತೀಶ್ ಸಾಹೇಬರಿಗೆ ನಾವು ಸಹಕಾರಗಳು ಅಂತೀವಿ. 2 ತಿಂಗಳಿಂದ ಅವ್ರು ಇಲ್ಲಿ ಕೂತ್ಕೊಂಡು ಅವ್ರನ್ನ ಒಂದು ಟೀಮ್ ಆಗಿಬಿಟ್ಟು ಅವ್ರು ಕೆಲಸ ಮಾಡಿದ ಕಾರಣಕ್ಕೆ
ಇವತ್ತು ನಮ್ಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅವರ ಅಭಿಮಾನಿಗಳು ಮತ್ತು ಅವರ ಸಮಾಜದವರು ಒತ್ತಾಯ ಅಂದ್ರೆ ಅಧ್ಯಕ್ಷ ಗಾದಿ ಕೊಡಬೇಕು, ಅನ್ಯಾಯ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಇದನ್ನ ನೀವು ಯಾವ ರೀತಿ ನಿಮ್ಮ ಎಲ್ಲಾರ್ದು ಅಭಿಪ್ರಾಯ ಇರ್ತದೆ. ಅವ್ರ ಅದಕ್ಕೆ ಕೇಪಬಿಲಿಟಿ ಇದೆ, ಸತೀಶ್ ಅವ್ರ ಕೇಪಬಿಲಿಟಿ ಇದೆ. ಈಗ ತೀರ್ಮಾನ ಮಾಡೋರು ಯಾರು? ನಾನು ನೀವು ಮಾನೇ ಮಾಡೋಕ್ಕಾಗ್ತದ? ಯಾಸಿರ್ ಖಾನ್ ಪಠಾಣ್ ಮಾಡೋಕ್ಕಾಗ್ತದ? ಖಾದ್ರಿ ಮಾಡೋಕ್ಕಾಗ್ತದ? ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು, ಅವ್ರು ತೀರ್ಮಾನ ಮಾಡಿ.